ನಮಸ್ಕಾರ, ಕನ್ನಡವನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಈ ದೇಶದಲ್ಲಿ ರಾಜಕೀಯ ಪಕ್ಷಗಳ ಬಗ್ಗೆ ಎರಡು ರೀತಿಯಾದಂತಹ ಅಭಿಪ್ರಾಯಗಳಿರ್ತವೆ. ಒಂದು, ಈ ಪಕ್ಷ ಇಂತಹ ರೀತಿಯಾದ ಮನಸ್ಥಿತಿ ಹೊಂದಿರೋ ಪಕ್ಷ ಅಂತ. ಇನ್ನೊಂದು, ಅದ್ರ ಮೇಲೆ ಆಪಾದನೆ ಇರುತ್ತೆ, ಇದು ಇಂತಹ ಪಕ್ಷದ ಬಿ ಟೀಮು, ಹಿಂದುಗಡೆ ಬಾಗಿಲಿಂದ ಕೆಲಸ ಮಾಡುತ್ತೆ, ಮುಂದುಗಡೆ ಜನರ ಎದುರುಗಡೆ ಮಾತ್ರ ಎಲ್ಲರನ್ನೂ ದ್ವೇಷಿಸುವ ಹಾಗೆ ಅಥವಾ ದೂಷಿಸುವ ಹಾಗೆ ಮಾತಾಡ್ತಾರೆ. ಆದರೆ ಒಂದು ಪಕ್ಷಕ್ಕೆ ಬಕೆಟ್ಗಳಾಗಿ ಒಳಗೊಳಗೆ ಕೆಲಸ ಮಾಡ್ತಿರ್ತಾರೆ, ಅವರಿಂದ ಫಂಡಿಂಗ್ ತಗೊಳ್ತಾರೆ, ಅದು ಬಿ ಟೀಮ್ ಆಗಿರುತ್ತೆ ಅಂತ. ಆ ಆಪಾದನೆಗಳನ್ನು ಹೊತ್ತಿರುವಂತಹ ದೊಡ್ಡ ದೊಡ್ಡ ಪಕ್ಷಗಳೇ ಇದ್ದಾವೆ. ಆಮ್ ಆದ್ಮಿ ಪಕ್ಷವನ್ನು ಕೆಲವರು BJPಯ ಛೋಟಾ ರಿಚಾರ್ಜ್ ಅಂತ ಕರೀತಾರೆ. ಇನ್ನು OWC ಅವರ MIM ಪಕ್ಷವನ್ನು ಸಹ BJP ಬಿ ಟೀಮ್ ಅಂತ ಕರೆಯೋರಿದ್ದಾರೆ. ಅದೇ ರೀತಿ SDPI ಪಕ್ಷವನ್ನು ಸಹ ಕೆಲವರು ಕಾಂಗ್ರೆಸ್ನ ಬಿ ಟೀಮ್ ಅಂದರೆ, ಕೆಲವರು BJPಯ ಬಿ ಟೀಮ್ ಅಂತ ಕರೀತಾರೆ. ತಮಿಳುನಾಡಿನಲ್ಲಿಯೂ ಸಹ ಅಂತಹದ್ದೊಂದು ಮಾತಿಗೆ ಈಗ TVK ಪಕ್ಷ ಗುರಿಯಾಗ್ತಾ ಇದೆ. ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷವನ್ನು ನಟ ವಿಜಯ್ ಜೋಸೆಫ್ ಅನ್ನುವಂಥವರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಓಪನಿಂಗ್ ಕೊಟ್ಟು, ನಾವು ಚುನಾವಣಾ ಕಣದಲ್ಲಿ ಜಿಗಿದಿದ್ದೀವಿ. 2026ರ ವಿಧಾನಸಭಾ ಚುನಾವಣೆ ಏನಿದೆ ತಮಿಳುನಾಡಿನಲ್ಲಿ, ಅದು ನೇರ ಫೈಟ್ DMK ಜೊತೆ ನಮಗೆ ಇರೋದು. AIADMK ಲೆಕ್ಕಕ್ಕಿಲ್ಲ, BJP ಅಂತೂ ಆಟದಲ್ಲಿ ಇಲ್ಲ ಅನ್ನುವಂತಹ ಮಾತುಗಳನ್ನು ಅದು ಹೇಳ್ತಾ ಇದೆ. ಆದರೆ ಈಗ ಸಾಕಷ್ಟು ಜನ ಹೇಳ್ತಿದ್ದಾರೆ, TVK ಈಸ್ ನಥಿಂಗ್ ಬಟ್ ಬಿ ಟೀಮ್ ಆಫ್ BJP. BJPಯ ಬಿ ಟೀಮ್ TVK, ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷ, ವಿಜಯ್ ಸ್ಥಾಪನೆ ಮಾಡಿರುವ ಪಕ್ಷ, ಅದು BJPಯ ಬಿ ಟೀಮ್. ಹಾಗಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ, DMK ಅವರು ಹೇಳ್ತಿದ್ದಾರೆ, ವಿಜಯ್ ವಿರೋಧಿಗಳು ಹೇಳ್ತಿದ್ದಾರೆ, ಒಂದು ಮಟ್ಟಕ್ಕೆ ಒಂದಷ್ಟು ಮಾಧ್ಯಮಗಳು ಸಹ ಅದನ್ನೇ ಹೇಳ್ತಾ ಇದೆ. ಹಾಗಾದರೆ ನಿಜವಾಗ್ಲೂ TVK ಯಾವುದಾದ್ರೂ ಪಕ್ಷದ ಬಿ ಟೀಮ್, ಅದರಲ್ಲೂ ವಿಶೇಷವಾಗಿ BJPಯ ಬಿ ಟೀಮ ಅಂತ ಒಂದಷ್ಟು ಕೆದಕೋದಕ್ಕೆ, ಇತ್ತೀಚಿನ ಬೆಳವಣಿಗೆಗಳನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿದೆ. ಜೊತೆಗೆ ವಿಜಯ್ ಮಾತುಗಳನ್ನು, ವಿಜಯ್ ಹೇಳ್ತಾ ಇರುವಂತಹ ಸಿದ್ಧಾಂತವನ್ನು ಒಂದಷ್ಟು ಸ್ಟಡಿ ಮಾಡುವ ಪ್ರಯತ್ನ ಮಾಡಿದೆ. ಸೊ ನನಗೇನು ಅನ್ನಿಸ್ತು ಈ ಬಗ್ಗೆ, TVK ನಿಜವಾಗಲೂ ಸಹ BJPಯ ಬಿ ಟೀಮ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. TVK ಪಕ್ಷವನ್ನು ಘೋಷಣೆ ಮಾಡಿದ ತಕ್ಷಣವೇ ಅಲ್ಲಿ ಬರುವಂತಹ, ವಿಶೇಷವಾಗಿ ಯಾವುದೇ ಪಕ್ಷ ಹೊಸದಾಗಿ ಬಂದಾಗ ನಾವು ಗಮನಿಸುವಂತಹದ್ದು, ಅವರು ಪಕ್ಷದ ಹೆಸರೇನಿರುತ್ತೆ, ಅವರು ಬ್ಯಾನರ್ನಲ್ಲಿ ಯಾರ ಫೋಟೋಗಳು ಬರ್ತವೆ, ಅದು ತುಂಬ ಮುಖ್ಯ ಆಗುತ್ತೆ ಅಂತ. TVK ಬ್ಯಾನರ್ನಲ್ಲಿ 5 ಫೋಟೋಗಳು ಬಂತು. 2 ಮಹಿಳಾ ಹೋರಾಟಗಾರರು, ತಮಿಳುನಾಡಿನಿಂದ ಮಹಿಳಾ ಹೋರಾಟಗಾರರು, ಆಮೇಲೆ ಪೆರಿಯಾರು, ಆನಂತರ ಅಂಬೇಡ್ಕರ್, ಇವರೆಲ್ಲರ ಫೋಟೋಗಳು ಬಂತು. ಆ ಮೂಲಕ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಇದು ತಮಿಳಿನ ಮಣ್ಣಿನ ಪಕ್ಷ, ಇಲ್ಲಿನ ಸಿದ್ಧಾಂತವನ್ನು ಹೇಳುವ ಪಕ್ಷ, ಇಲ್ಲಿನ ಸಿದ್ಧಾಂತವನ್ನು ಪ್ರತಿಪಾದಿಸುವ ಪಕ್ಷ ಅಂತ. ಜೊತೆಗೆ ಅವರ ಸ್ಪೀಚ್ಗಳನ್ನು ನೋಡಿದಾಗ ಅವರು ವಿಜಯ್ ನೇರವಾಗಿ ಇಬ್ಬರನ್ನು ಅಟ್ಯಾಕ್ ಮಾಡ್ತಿದ್ದಾರೆ. BJPಯನ್ನು ಅಟ್ಯಾಕ್ ಮಾಡ್ತಿದ್ದಾರೆ, DMKಯನ್ನು ಅಟ್ಯಾಕ್ ಮಾಡ್ತಿದ್ದಾರೆ. BJPಯನ್ನು ಫಾಸಿಸ್ಟ್ ಪಕ್ಷ ಅಂತ ಕರೆದ್ರೆ, DMKಯನ್ನು ಪಾಯಸಂ ಪಕ್ಷ, ಪಾಯಸಂ ಪಕ್ಷ ಅಂತ ಕರೀತಾ ಇದ್ದಾರೆ. ಪ್ಲಸ್ TVK ವಿಜಯ್ ಆರೋಪ ಮಾಡ್ತಾ ಇರೋದು, DMK ಮತ್ತು BJP ನಡುವೆ ಒಳ ಒಪ್ಪಂದ ಇದೆ. ಇವರು ಮಾಡುವ ಎಲ್ಲ ಏನು ಅನಾಚಾರಗಳು, ಭ್ರಷ್ಟಾಚಾರಗಳಿದೆ DMK, ಅದನ್ನು ರಕ್ಷಣೆ ಮಾಡುತ್ತೆ BJP. ಅದಕ್ಕೆ ಅವರು ಒಳಗಡೆ ಒಂದು ಒಪ್ಪಂದ ಇದೆ. ಸುಮ್ಮನೆ ಜಗಳ ಆಡ್ತಾರೆ, ಹೊರಗಡೆ ಜನರ ಮುಂದೆ ಜಗಳ ಆಡ್ತಾರೆ, ಒಳಗೊಳಗೆ ಒಟ್ಟಿಗೆ ಕೂತ್ಕೊಂಡು ಲೆಕ್ಕಾಚಾರಗಳು ಹಾಕ್ಕೊಂಡು ಇಬ್ಬರು ಸೇರಿಕೊಂಡು ತಮಿಳುನಾಡಿಗೆ ದ್ರೋಹ ಬಗೀತಾ ಇದ್ದಾರೆ ಅಂತ ವಿಜಯ್ ಆರೋಪ. ಈ ಆರೋಪಗಳು ಕೇಳಿ ಬಂದ ತಕ್ಷಣವೇ DMK IT ಸೆಲ್ಲು ಚಾಲು ಆಗೋಯಿತು. ಅದು ಒಂದಷ್ಟು ಆಪಾದನೆಗಳನ್ನು ಮಾಡಿ, ನೋಡಿ TVK ಅನ್ನೋದು ಏನೂ ಅಲ್ಲ, ಏನು ಅಲ್ಲಿ ಸೀಮಾನ್ ಪಕ್ಷ ಇದೆ, ಆ ಪಕ್ಷದ ರೀತಿಯಲ್ಲೇ ಇದು ಸಹ BJPಯ ಬಿ ಟೀಮ್. DMK ಮತಗಳನ್ನು ಕಟ್ ಮಾಡಿ ಆ ಮೂಲಕ BJPಗೆ ಶಿಫ್ಟ್ ಮಾಡಿಸುವಂತಹ ಬಿ ಟೀಮ್ ಇದು ಅಂತ. ಈ ನಡುವೆ AIADMK ಮತ್ತು BJP ನಡುವೆ ಮತ್ತೆ ಒಂದು ಮೈತ್ರಿ ಏರ್ಪಡುವಂತಹ ಸನ್ನಿವೇಶ ಎದುರಾಗಿದೆ. AIADMK ಮತ್ತು BJP ಎರಡೂ ಸಹ ಮಾತುಕತೆ ನಡೆಸ್ತಾ ಇದೆ. AIADMK ಇಟ್ಟ ಮೊದಲ ಬೇಡಿಕೆ ಅಂತಂದರೆ, ಆ ಅಣ್ಣಾಮಲೈ ಇದ್ದಾರಲ್ಲ, ಅವ್ರನ್ನ ತೆಗೆದು ಬಿಸಾಕಿ ಅಧ್ಯಕ್ಷ ಸ್ಥಾನದಿಂದ. ಆ ಮನುಷ್ಯನ ಬಾಯಿ ಸರಿ ಇಲ್ಲ, ದಿನ ಬೆಳಗಾದರೆ ನಮ್ಮನ್ನೇ ಬೈತಾ ಇರ್ತಾನೆ, ಈಸ್ ಅ ನಾನ್ಸೆನ್ಸ್ ಅಂತ ಹೇಳಿದ ತಕ್ಷಣವೇ BJP ಅವರಿಗೆ ವಿಧಿ ಇರಲಿಲ್ಲ, ತಮಿಳುನಾಡಿನಲ್ಲಿ ಮೈತ್ರಿ ಬೇಕೇ ಬೇಕು, AIADMK ಬಿಟ್ಟರೆ ಬೇರೆಯವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ.
ಸೀಮಾನ್ ಜೊತೆಯಲ್ಲಿ ನೇರವಾಗಿ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಸೀಮಾನ್ ಮೊದಲಿಂದಲೂ ಹೇಳ್ತಾ ಇರೋದು, ನಾನು ಹುಟ್ಟಿರೋದೇ ಏಕಾಂಗಿಯಾಗಿ, ನನ್ನ ಪಕ್ಷ ಪ್ರತಿ ಚುನಾವಣೆಯನ್ನು ಏಕಾಂಗಿಯಾಗಿ ಹೋರಾಡ್ತೀನಿ, ಸಾಯೋದು ಏಕಾಂಗಿಯಾಗಿಯೇ, ನಾನು ಯಾರ ಜೊತೆನೂ ಮೈತ್ರಿಗೆ ಹೋಗಲ್ಲ ಅನ್ನೋದು ಸೀಮಾನ್ನ ಒಂದು ನೇರವಾದಂತಹ ಮಾತು. ಇನ್ನು TVK ಪಕ್ಷ ಬಂದ ದಿನದಿಂದನೇ BJP ಫ್ಯಾಸಿಸ್ಟ್ ಪಕ್ಷ ಅಂತ ಹೇಳ್ತಿರೋದ್ರಿಂದ BJPಗೆ ವಿಜಯ್ ಜೊತೆ ಹೋಗೋದಕ್ಕೆ ಸಾಧ್ಯತೆಗಳಿಲ್ಲ. ಹಾಗಾದರೆ ಉಳಿದಿರೋದು AIADMK ಒಂದೇ ಆಪ್ಷನ್ನು. ಸೊ ಹಾಗಾಗಿ AIADMKಯ ಷರತ್ತನ್ನು ಒಪ್ಕೊಳ್ಬೇಕಾಯಿತು. ಅಣ್ಣಾಮಲೈ ಕೈಯಲ್ಲಿ ರಾಜೀನಾಮೆ ಪಡ್ಕೊಂಡ್ರು BJP. ಅದು ಒಂದು ಕಡೆ ನಡೀತಾ ಇದೆ. ಇದರ ನಡುವೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟ ನಂತರ AIADMK ಮತ್ತು BJPಯ ಮೈತ್ರಿ ಏನಾಗಿದೆ ಅದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೇ ವಿಜಯ್ ಇರೋದು. ವಿಜಯ್ ಓಟುಗಳನ್ನು DMK ಓಟುಗಳನ್ನು ಕಸಿದು ಅವರಿಗೆ ಶಿಫ್ಟ್ ಮಾಡುವಂತಹ ಪ್ರಯತ್ನವನ್ನು ವಿಜಯ್ ಮಾಡ್ತಿರೋದು ಅಂತ DMK ಕಾಂಗ್ರೆಸ್ಸು ಸಹ ಈಗ ಆಪಾದನೆ ಮಾಡೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಪೂರಕವಾಗಿ ಇದು BJPಯ ಗೇಮ್ ಪ್ಲ್ಯಾನ, ಏನು ಲೆಕ್ಕಾಚಾರವೋ ಏನೋ ಒಂದು ದಿಢೀರಂತ BJP ಒಂದು ಘೋಷಣೆಯನ್ನು ಮಾಡುತ್ತೆ, ಸರ್ಕಾರದ ವತಿಯಿಂದ ಒಂದು ಘೋಷಣೆ ಮಾಡುತ್ತೆ. ವಿಜಯ್ TVK ಪಕ್ಷದ ವಿಜಯ್ಗೆ ಪ್ರಾಣಾಪಾಯ ಇದೆ. ಆ ಅಪಾಯದಿಂದ ಅವರನ್ನು ರಕ್ಷಣೆ ಮಾಡೋದಕ್ಕೆ 24/7 ಅವರಿಗೆ VVIP ಸೆಕ್ಯೂರಿಟಿ ಕೊಡ್ತೀವಿ, Y ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಕೊಡ್ತೀವಿ ಅವರಿಗೆ. CISF ಬಂದೂಕುದಾರಿ, AK-47 ಬಂದೂಕುದಾರಿಗಳು 24/7 ಅವರಿಗೆ ರಕ್ಷಣೆ ಕೊಡ್ತಾರೆ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿಬಿಡ್ತು. ಇದು DMKಗೆ ಇನ್ನೊಂದು ರೀತಿಯಾದಂತಹ ಒಂದು ಟೂಲನ್ನು ಕೊಡ್ತು. ನೋಡಿ ಅವರಿಬ್ಬರು ಎಷ್ಟು ಕ್ಲೋಸ್ ಫ್ರೆಂಡ್ಸು ಅಂತ. ಬಟ್ TVK ಹೇಳ್ತಾ ಇದೆ, ನೋ ನಮಗೆ ಇಬ್ಬರು ಶತ್ರುಗಳೇ, ತಮಿಳುನಾಡಿನ ಶತ್ರುಗಳು. ಅದು ಪ್ಯಾಸಿಸಮ್, ಇದು ಪಾಯಸಮ್. ಇಬ್ಬರು ಸೇರಿಕೊಂಡು ಒಳಗೊಳಗೆ ನಮ್ಮ ತಮಿಳುನಾಡನ್ನು ತಿಂದು ನೀರು ಕುಡಿದು ತೇಗ್ತಾ ಇದ್ದಾರೆ. ನಾನು ಬಿಡೋದಿಲ್ಲ. ನೆಕ್ಸ್ಟ್ ಚುನಾವಣೆಯಲ್ಲಿ ಇದು DMK ವರ್ಸಸ್ TVK ಮಾತ್ರನೇ, ಬೇರೆ ಯಾವ ಪಕ್ಷಗಳು ಇಲ್ಲ, ನೇರ ಫೈಟ್ ನಮ್ಮದು ಅಂತ ವಿಜಯ್ ಘೋಷಣೆ ಮಾಡೋ ಮೂಲಕ ಅದು ಆ ಮಟ್ಟಕ್ಕೆ ಹೋಗಿದೆ. ಹಾಗಾದರೆ ನಾನು ನೋಡಿದಂತೆ TVK BJP B ಟೀಮ್ ಅನಿಸುತ್ತಾ ಅಂದರೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವರ ಸಮಾವೇಶಗಳು, ಅವರ ಭಾಷಣಗಳು, ಅವರ ನಿಲುವುಗಳು, ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ಕುರಿತಾಗಿ ಅವರ ಹೋರಾಟ, ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದೀನಿ ಅನ್ನುವಂಥ ಎಚ್ಚರಿಕೆ, ಈ ಕಡೆ DMK ಮತ್ತು BJPಯನ್ನು ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡ್ತಾ ಇರೋದು, ಫ್ಯಾಸಿಸ್ಟ್ ಪಕ್ಷ BJP ಅಂತ ನೇರವಾಗಿ ಕರೀತಾ ಇರೋದು, ಎಲ್ಲವನ್ನು ನೋಡಿದಾಗ ಈ ಕ್ಷಣಕ್ಕೆ, ಈ ದಿನಕ್ಕೆ TVK ಯಾವುದೇ ರೀತಿಯಿಂದಲೂ ಸಹ BJP B ಟೀಮ್ ಆಗಿ ವರ್ತಿಸ್ತಾ ಇಲ್ಲ. ರಾಜಕೀಯದಲ್ಲಿ ಹೇಳಕ್ಕೆ ಬರಲ್ಲ ಯಾವತ್ತು ಯಾರು ಹೇಗೆ ಪಲ್ಟಿ ಹೊಡಿತಾರೆ ಅಂತ. ರಜನಿಕಾಂತ್ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ 20 ವರ್ಷ ಕಾಗೆ ಹಾರಿಸಿ ಕೊನೆಗೆ ಬರಲೂ ಇಲ್ಲ. ಆದರೆ ಬರ್ತೀನಿ ಅಂದಾಗೆಲ್ಲ ಎಲ್ಲರೂ ಹೇಳಿದ್ದು BJPಯ B ಟೀಮು ರೆಡಿ ಆಗ್ತಿದೆ. ರಜನಿಕಾಂತ್ BJPಯ ಸಪೋರ್ಟರ್, ಹಿಂದುತ್ವದ ಸಪೋರ್ಟರ್ ಅಂತ. ಸೊ ಹಾಗಾಗಿ ರಜನಿಕಾಂತ್ ಡ್ರಾಪ್ ಆಗಬೇಕಾಯಿತು. ಡ್ರಾಪ್ ಆಗಿದ್ದಕ್ಕೆ ಆರೋಗ್ಯ ಕಾರಣ ಅಂತ ರಜನಿ ಹೇಳಿದರೂ ಸಹ ರಜನಿಗೆ ಆಪ್ಷನ್ಗಳಿರಲಿಲ್ಲ. ಸ್ವತಂತ್ರವಾಗಿ ಚುನಾವಣಾ ಕಣಕ್ಕೆ ಇಳಿಯುವ ಶಕ್ತಿ ಇರಲಿಲ್ಲ. ವಿಜಯಕಾಂತ್ ಥರ BJP ಜೊತೆ ಬಿಟ್ಟರೆ ಬೇರೆ ಆಪ್ಷನ್ ಇರಲಿಲ್ಲ. ಆದರೆ BJP ಜೊತೆ ಹೋದರೆ ತಮಿಳುನಾಡಿನಲ್ಲಿ ತಿರುಗಿ ನೋಡಿದ್ರು ಒಂದು ಓಟ್ ಬೀಳಲ್ಲ ಅನ್ನೋದು ರಜನಿಕಾಂತ್ ಖಾತ್ರಿ ಆಯಿತು. ಅದಕ್ಕೆ ಆರೋಗ್ಯ, ವಯಸ್ಸು ಅಂತ ಕತೆ ಹೇಳಿ, ನಾನು ರಾಜಕೀಯಕ್ಕೆ ಬರೋದೇ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೊನೇ ಕ್ಷಣದಲ್ಲಿ ಎಲ್ಲ ತಯಾರಿಯಾಗಿತ್ತು. BJP ಜೊತೆ ಮೈತ್ರಿಗೆ ತಯಾರಿಯಾಗಿತ್ತು ಅಂತ ಹೇಳಲಾಗ್ತದೆ. ಆದರೆ ಪಕ್ಷದ ಹೆಸರು ಇಡೋದ್ರಲ್ಲೇ ಅವರಿಗೆ ಭಯ ಇತ್ತು. ಪಕ್ಷದ ಹೆಸರನ್ನು, ತಮಿಳುನಾಡು ಮೂಲದ ಹೆಸರು ಇಡೋದಕ್ಕೆ ರಜನಿಕಾಂತ್ಗೆ ಮನಸ್ಸಿರಲಿಲ್ಲ. ಅದೊಂದು ರೀತಿ ಹಿಂದುತ್ವದ ಪಕ್ಷ ಅನ್ನೋ ರೀತಿ ಇಡಬೇಕು ಅನ್ನೋದು ಅವರಲ್ಲಿದ್ದಂತಹದ್ದು. ಆದರೆ ಆ ಯೋಚನೆ ಬಂದ ತಕ್ಷಣವೇ ಜನ ಏನು ಮಾಡ್ತಾರೆ ಅನ್ನೋ ಭಯ ಕಾಡಿದ್ದಕ್ಕೆ ಈ ಕಡೆ ಮೋದಿ ಪ್ರೆಷರು, ಇನ್ನೊಂದು ಕಡೆ ಜನರ ಭಯ, ಎರಡೂ ಸೇರಿ ರಜನಿಕಾಂತ್ ಅಯ್ಯೋ ನನಗೆ ಸಹವಾಸನೇ ಬೇಡ, ನಾನು ಆರಾಮಾಗಿ ಮೇಕಪ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡಿರ್ತೀನಿ ಅಂತ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಟ್ರು. ಆದರೆ ವಿಜಯ್ ಮಾತ್ರ ಹೇಳ್ದಂಗೆ ಬಂದಿದ್ದಾರೆ. ಚುನಾವಣೆಗೂ ಸಹ ಮುಂದಕ್ಕೆ ಬಂದಿದ್ದಾರೆ. ಕಮಲ್ ಹಾಸನ್ ಟ್ರೈ ಮಾಡಿದ್ರು ಕಳೆದ ವರ್ಷ, 2-3 ವರ್ಷ ಅವರು ಹಾರಾಡಿದ್ರು, ಆದರೆ ಏನೂ ನಡೀಲಿಲ್ಲ. ಒಂದು ಸೀಟ್ ಗೆಲ್ಲೋದಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ. ಆದರೆ ವಿಜಯ್ದು ಹಾಗಿಲ್ಲ. ವಿಜಯ್ ಪಕ್ಷ ಘೋಷಣೆ ಆಗಿ ಸುಮಾರು 6 ತಿಂಗಳಾಗಿದ್ದರೂ ಸಹ, ಇಲ್ಲಿಯವರೆಗೆ ಕಡಿಮೆ ಸಮಾವೇಶಗಳು ಮಾಡಿದರೂ ಸಹ ಪಕ್ಷ ಜನರನ್ನು ತಲುಪ್ತಾ ಇದೆ. ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಹೇಗೆ ಗೊತ್ತಾಯಿತು ಅಂದರೆ ಸರ್ವೆಗಳಿಂದ ಗೊತ್ತಾಗ್ತಿದೆ. ಸರ್ವೆಗಳಲ್ಲಿ ಏನು ಹೇಳ್ತಿದೆ ಅಂತಂದರೆ, ನಂಬರ್ 1 ಚಾಯ್ಸ್ ಫಾರ್ ಚೀಫ್ ಮಿನಿಸ್ಟರ್ ಸ್ಟಾಲಿನ್, ನಂಬರ್ 2 ಅಲ್ಲಿ ವಿಜಯ್ ಹೆಸರು ಬರ್ತಾ ಇದೆ, AIADMK 3rd ಬರ್ತಾ ಇದೆ, ಆನಂತರ ಅಣ್ಣಾಮಲೈ ಹೆಸರು ಬರ್ತಾ ಇದೆ. ಹಾಗಾಗಿ ಜನರನ್ನು ತಲುಪೋದಕ್ಕೆ
ಕೇವಲ ಅಭಿಮಾನಿಗಳು ಮಾತ್ರ ಚುನಾವಣೆ ಗೆಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜನ ಓಕೆ ಆಗಿ ಅವರನ್ನು ಒಪ್ಕೋಬೇಕು, ಆಗ ಮಾತ್ರ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ. ಆ ವೋಟಿಂಗ್ ಅನ್ನುವಂಥದ್ದು ಎಷ್ಟು ಸಣ್ಣ ಪ್ರಮಾಣದಲ್ಲಿದ್ದರೂ ಸಹ ಒಂದು ನಮಗೆ ಕ್ಲೂವನ್ನು ಗ್ಯಾರಂಟಿ ಕೊಡುತ್ತೆ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು. ಸೊ ಇವತ್ತಿನ ದಿನಾಂಕಕ್ಕೆ TVK ಪಕ್ಷ, ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ವಿಜಯ್ ಸ್ಥಾಪಿತ ಪಕ್ಷ BJP ಬಿ ಟೀಮ್ ಅನಿಸೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಚುನಾವಣೆಗಿನ್ನೂ ಸುಮಾರು ಒಂದು 8, 9, 10 ತಿಂಗಳವರೆಗೂ ಇದೆ. ಆ ಸಂದರ್ಭದಲ್ಲಿ ಯಾರು ಯಾವ ಕಡೆಗೆ ಜಂಪ್ ಆಗ್ತಾರೋ ಹೇಳಲಿಕ್ಕೆ ಬರಲ್ಲ. ಆದರೆ ಈ ಕ್ಷಣಕ್ಕೆ TVK ಲುಕ್ಸ್ ಇಂಡಿಪೆಂಡೆಂಟ್ ಅಷ್ಟೇ. ಮುಂದಿನ ಏನಾದರೂ ಬೆಳವಣಿಗೆಗಳಿದ್ದರೆ ನಿರಂತರವಾಗಿ ಅದನ್ನು ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಸಮಸಮಾಜಿಕವಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.